ಗ್ರೇಟರ್ ಬೆಂಗಳೂರು ದರ್ಬಾರು ಶುರು. ಆಸ್ತಿ ತೆರಿಗೆ ಬಾಕಿದಾರರೇ ಶಾಕ್. ನ್ಯಾಯಾಲಯದ ಮೊರೆ ಹೋಗುವವರ ಅಕ್ರಮ ಆಸ್ತಿಗಳು ಸಕ್ರಮವಾಗುತ್ತಾ? ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ವೀಕ್ಷಕರೇ, ಕಳೆದ 70 ವರ್ಷಗಳಿಂದ ಮೇಯರ್ಗಳ ಆಡಳಿತ ಕಂಡಿದ್ದ ಬಿಬಿಎಂಪಿ ಇನ್ಮುಂದೆ ಕಣ್ಮರೆಯಾಗಿ ಇತಿಹಾಸ ಪುಟ ಸೇರಿದೆ. ಬೆಳೆಯುತ್ತಿರುವ ರಾಜಧಾನಿಯನ್ನು ಭಾಗಗಳಾಗಿ ವಿಂಗಡಿಸಿ ಆಡಳಿತ ನಡೆಸುವ ಗ್ರೇಟರ್ ಬೆಂಗಳೂರು ಅಥಾರಿಟಿ ಈಗಾಗಲೇ ನಿನ್ನೆಯಿಂದ ಜಾರಿಗೆ ಬಂದಿದ್ದು, ಬಿಬಿಎಂಪಿಯ ಬದಲು ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಾರಿಯಾಗಿದೆ. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಜಾರಿಗೆ ಸಜ್ಜಾಗಿದ್ದ ಸರ್ಕಾರ ಬಿಬಿಎಂಪಿಯ ಕೇಂದ್ರ ಕಚೇರಿಯಲ್ಲಿ ಮೇಯರ್ ಕೊಠಡಿಗಳನ್ನು ಬದಲಾಯಿಸಿದೆ. ಮೇಯರ್ಗಳ ಫೋಟೋ ತೆರವು ಮಾಡಲಾಗಿದೆ. ಈಗಾಗಲೇ IAS IPS ಹುದ್ದೆಗಳನ್ನು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸ್ವರೂಪಕ್ಕೆ ತಕ್ಕಂತೆ ಹಂಚಿಕೆ ಮಾಡಲಾಗಿದೆ. ಏನು 70 ವರ್ಷಗಳಿಂದ ಮೇಯರ್ಗಳ ಅಧೀನದಲ್ಲಿ ಒಂದು ಬಿಬಿಎಂಪಿ ರಚನೆ ಆಗಿತ್ತು, 70 ವರ್ಷ ಆಳಲ್ಪಟ್ಟಿತ್ತು. ಆದರೆ ಇನ್ನು ಮುಂದೆ ಕಣ್ಮರೆಯಾಗುತ್ತೆ, ಇತಿಹಾಸ ಸೇರಿಕೊಳ್ಳುತ್ತೆ. ಯಾಕೆಂತಂದರೆ ಕಾಂಗ್ರೆಸ್ ಸರ್ಕಾರ ಏನು ಗ್ರೇಟರ್ ಬೆಂಗಳೂರು ಅಂತ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಇದು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನೋದು ಸರ್ಕಾರ ಇದು ಕೈಗೊಳ್ಳುತ್ತೆ. ಆದರೆ ಇದು ಎಷ್ಟರ ಮಟ್ಟಿಗೆ ಉಪಯುಕ್ತವಾಗುತ್ತೆ ಜನರಿಗೆ, ಇದು ಕಾದು ನೋಡಬೇಕಾಗತ್ತೆ. ಯಾಕೆಂತಂದರೆ ಈಗಾಗಲೇ 70 ವರ್ಷಗಳಿಂದ ಮೇಯರು, ಉಪಮೇಯರು, ಮಹಾನಗರ ಪಾಲಿಕೆ ಸದಸ್ಯರು ಒಳಗೊಂಡಂತೆ ಏನು ಕಾರ್ಯ ನಡೀತಾ ಇತ್ತು. ಸೊ ಇನ್ನು ಮುಂದೆ ಅದಿರಲ್ಲ. ಯಾಕೆಂತಂದರೆ ಒಂದು 5 ಭಾಗಗಳಾಗಿ ವಿಭಜನೆ ಆಗುತ್ತೆ. ಈಗ ಆಲ್ರೆಡಿ ನಿಮಗೆಲ್ಲರಿಗೂ ತಿಳಿದಿರತಕ್ಕಂಥದ್ದು ಏನಂತಂದರೆ, ಬೆಂಗಳೂರು ದಟ್ಟವಾಗಿ ಬೆಳೆದು ನಿಂತಿದೆ, ಇನ್ನೂ ಒಂದಷ್ಟು ಬೆಳೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಇದು ಬಿಬಿಎಂಪಿ ಬದಲಾಗಿ ಇವತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಪ್ರಾರಂಭಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಪ್ಲಸ್ಸು ಇದೆ, ಮೈನಸ್ಸು ಇದೆ. ಸೊ ಪ್ಲಸ್ಸು ಜನಗಳಿಗೆ ಎಷ್ಟರ ಮಟ್ಟಕ್ಕೆ ಉಪಯುಕ್ತವಾಗುತ್ತೆ ಅಂತ ನೋಡಬೇಕಾಗತ್ತೆ. ಆದರೆ ಮೈನಸ್ ಅಂತ ನೋಡೋದಾದರೆ ಒಂದಷ್ಟು ಏನು ಇದರ ಮೂಲಕ ಒಂದಷ್ಟು ರಿಯಲ್ ಎಸ್ಟೇಟ್ ಆರಂಭವಾಗುತ್ತೆ. ರಿಯಲ್ ಎಸ್ಟೇಟ್ ಅಂತ ಅಂದಾಗ ನಿಮಗೆಲ್ರಿಗೂ ಗೊತ್ತಿದೆ. ಯಾಕೆಂದರೆ ಹಿಂದೆ ನಾವು ನೋಡ್ಕೊಂಡು ಬಂದಿದ್ದೀವಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು ಬೆಂಗಳೂರಿನಲ್ಲಿ. ಜನಸಾಮಾನ್ಯರಿಗೆ ಎಷ್ಟು ತೊಂದರೆ ಆಗ್ತಾಯಿತ್ತು. ಯಾಕೆಂತಂದರೆ ಒಂದಷ್ಟು ಬಿಲ್ಡರ್ಸ್ಗಳು, ಒಂದಷ್ಟು ರೌಡಿಸಮ್ಗಳು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆಲ್ಲ ಕಡಿವಾಣ ಹಾಕುತ್ತಾ ಅನ್ನೋದು ಕೂಡ ನೋಡಬೇಕಾಗತ್ತೆ. ಯಾಕೆಂತಂದರೆ BJP ಅಥವಾ JDS ಅಪೋಸಿಷನ್ ಏನಿದೆ, ಸೊ ಇವರು ಹೇಳಿಕೆನೂ ಕೂಡ ಅದೇ ಆಗಿರುತ್ತೆ. ಸೊ ಕಾಂಗ್ರೆಸ್ ಸರ್ಕಾರ ಬಂದು ಅಂತಂದರೆ ಒಂದಷ್ಟು ರೌಡಿಸಮ್ ಜಾಸ್ತಿ ಇರುತ್ತೆ ಅಂತ. ಬಟ್ ಇದಕ್ಕೆಲ್ಲ ಉತ್ತರ ನೀಡಬೇಕಾಗಿರ್ತಕ್ಕಂಥದ್ದು ಸಹ ಕಾಂಗ್ರೆಸ್ ಸರ್ಕಾರ. ನೀಟಾಗಿ ಫೈನಾಗಿ ಮಾಡಿದ್ದೆ ಆದಲ್ಲಿ ಜನಸಾಮಾನ್ಯರಿಗೆ ಉಪಯುಕ್ತವಾಗಿದ್ದಲ್ಲಿ ಏನು ಸಮಸ್ಯೆ ಇರಲ್ಲ. ಬಟ್ ಇದನ್ನು ನೋಡಬೇಕಾಗತ್ತೆ ಏನು ಆಗುತ್ತೆ. ಯಾಕೆಂತಂದರೆ ಈಗ ಆಲ್ರೆಡಿ ಮಹಾನಗರ ಪಾಲಿಕೆಯನ್ನು ಚುನಾವಣೆ ನಡಿಬೇಕಾಗಿರ್ತಕ್ಕಂಥದ್ದು ವಿಳಂಬ ಆಯಿತು. ಒಂದಷ್ಟು ಕೆಲಸಗಳು ಕೂಡ ತನ್ನ ವಾರ್ಡ್ಗಳಲ್ಲಿ ರಸ್ತೆ ಕಾಮಗಾರಿ ಆಗಿರ್ತಕ್ಕಂಥದ್ದು ಅಥವಾ ಮೋರಿ ಕೆಲಸಗಳಾಗಿರ್ತಕ್ಕಂಥದ್ದು ಅಥವಾ ಏನು ಜನರು ಓಡಾಡ್ತಕ್ಕಂಥ ಒಂದು ಫುಟ್ಪಾತ್ ಕಾರ್ಯಕ್ರಮ ಅದು ಕೆಲಸ ಆಗಿರ್ತಕ್ಕಂಥದ್ದು ಅಥವಾ ಏನು ಪಾರ್ಕ್ಗಳು ಬೇಕಾಗಿರ್ತಕ್ಕಂಥದ್ದು ಜನರಿಗೆ ಬೇಕಾಗಿರೋ ಉಪಯುಕ್ತ ಕೆಲಸಗಳು ಆಗಿರಲಿಲ್ಲ, ಕುಂಠಿತಗೊಂಡಿತ್ತು ಅಂತಲೇ ಹೇಳ್ಬೋದು. ಬಟ್ ಇನ್ನು ಮುಂದೆ ಏನಾದರೂ ಅದೆಲ್ಲ ಅಭಿವೃದ್ಧಿಗೊಂಡ್ರೆ ಒಳ್ಳೆಯದು. ನೋಡೋಣ ಮುಂದೆ ಏನಾಗಂತ. ಸೊ ಈ ಹಿಂದೆ ಬಿಬಿಎಂಪಿ 16 IAS 2 IPS ಹುದ್ದೆಗಳನ್ನು ಮಂಜೂರು ಮಾಡಲಾಗಿತ್ತು. ಈಗ 15 IAS ಹಾಗೂ 2 IPS ವೃಂದದ ಹುದ್ದೆಗಳನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ನಗರ ಪಾಲಿಕೆಗಳಾಗಿ ಹಂಚಿಕೆ ಮಾಡಲಾಗಿದೆ. ಪದನಾಮಗಳನ್ನು ಮರು ವಿನ್ಯಾಸಗೊಳಿಸಲಾಗಿದೆ. ಬೆಂಗಳೂರು 5 ನಗರ ಪಾಲಿಕೆಗಳಾಗಿ ವಿಭಜಿಸುವ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ರಚನೆ ಮಾಡಲಾಗಿದ್ದು, CM ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರಾಗಿ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ DCM DK ಶಿವಕುಮಾರ್ ಉಪಾಧ್ಯಕ್ಷರಾಗಿ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿ 73 ಮಂದಿಯನ್ನು ಪದನಿಮಿತ್ತ ಸದಸ್ಯರನ್ನಾಗಿ ನೇಮಕ ಮಾಡಲಾಗಿದೆ. ಇನ್ನು GBAಗೆ ಸದಸ್ಯರಾಗಿ ಬೆಂಗಳೂರಿನ 3 ಸಂಸದರು, ಬೆಂಗಳೂರು ವ್ಯಾಪ್ತಿಯ ಶಾಸಕರನ್ನು ನೇಮಿಸಲಾಗಿದೆ. ಇತ್ತ ಈ ಹಿಂದೆ ವಲಯಗಳಾಗಿ ಇದ್ದ ಬಿಬಿಎಂಪಿಯನ್ನು GBA ಅಡಿಯಲ್ಲಿ 5 ಭಾಗಗಳಾಗಿ ಗುರುತಿಸಲಾಗಿದ್ದು, ಕೇಂದ್ರ ಬೆಂಗಳೂರು ಪೂರ್ವ, ಬೆಂಗಳೂರು ಪಶ್ಚಿಮ, ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ನಗರಗಳಾಗಿ ವಿಭಜಿಸಲಾಗಿದೆ. ಇತ್ತ ಸರ್ಕಾರ ಅಧಿಸೂಚನೆ ಹೊರಡಿಸಿದಂತೆಯೇ ಬಿಬಿಎಂಪಿಯ ಬದಲು GBA ಆಡಳಿತ ರಚಿಸಲು ತಯಾರಿ ನಡೆದಿದೆ. ಯಲಹಂಕದ ಶಕ್ತಿಸೌಧದ ಸಮೀಪವಿರುವ 3 ಎಕರೆ ಪ್ರದೇಶದಲ್ಲಿ ಉತ್ತರ ಮಹಾನಗರ ಪಾಲಿಕೆ ಬನಶಂಕರಿ ದೇವಾಲಯದ ಎದುರಿಗಿರುವ ಖಾಲಿ ಜಾಗದಲ್ಲಿ
ಬೆಂಗಳೂರು ದಕ್ಷಿಣ ಮಹಾನಗರ ಪಾಲಿಕೆ MG ರಸ್ತೆಯಲ್ಲಿರುವ ಯುಟಿಲಿಟಿ ಬಿಲ್ಡಿಂಗ್ನಲ್ಲಿ ಬೆಂಗಳೂರು ಪೂರ್ವ, ಗೋವಿಂದರಾಜ್ ನಗರದ ಕನಕ ಭವನದಲ್ಲಿ ಬೆಂಗಳೂರು ಪಶ್ಚಿಮ ಹಾಗೂ GBA ಕೇಂದ್ರ ಕಚೇರಿಯಾಗಿ ಕಾರ್ಯನಿರ್ವಹಿಸುವ ಸಾಧ್ಯತೆ ಇದೆ. ಇಂದಿನಿಂದ BBMPಯ ಕೇಂದ್ರ ಕಚೇರಿ GBA ಕೇಂದ್ರ ಕಚೇರಿಯಾಗಿ ಬದಲಾಗುತ್ತಿದ್ದು CM DCMಗೂ ಪ್ರತ್ಯೇಕ ಕೊಠಡಿಗಳು ನಿಗದಿಯಾಗುತ್ತಿದೆ. ಸದ್ಯ ಸರ್ಕಾರದ ಅಧಿಕೃತ ಸೂಚನೆ ತನಕ 198 ವಾರ್ಡ್ಗಳು ಕಾರ್ಯನಿರ್ವಹಿಸಲಿದೆ. ಹೊಸ 5 ನಗರ ಪಾಲಿಕೆಗಳನ್ನು ಸರ್ಕಾರ ಅಧಿಸೂಚಿಸಿದ್ದರೂ ಹಾಲಿ ಇರುವ ಕಚೇರಿಗಳೇ ಮುಂದುವರಿಯಲಿದೆ. ಸದ್ಯ ಇಷ್ಟು ದಿನ ಜನಪ್ರತಿನಿಧಿಗಳಿಲ್ಲದೆ ಅಧಿಕಾರಿಗಳಿಂದಲೇ ಆಳಲ್ಪಡುತ್ತಿದ್ದ BBMPಯ ಬದಲು ಇದೀಗ GBA ಅಸ್ತಿತ್ವಕ್ಕೆ ಬರುತ್ತಿದೆ. ಇತ್ತ GBA ಜಾರಿ ಬಳಿಕ ರಾಜಧಾನಿಯಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆಯೇ, ಬೆಂಗಳೂರಿನ ಅಭಿವೃದ್ಧಿ ಕೆಲಸಗಳಿಗೆ ವೇಗ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡಿರುತ್ತ 2,75,00,000 ಸುಸ್ತಿದಾರರಿಗೆ BBMP ನೋಟಿಸ್ ನೀಡಲಾಗಿದೆ. 786,86,00,000 ರೂಪಾಯಿಗೆ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಆಸ್ತಿ ಮಾಲೀಕರಿಗೆ ಎಲೆಕ್ಟ್ರಾನಿಕ್ ಡಿಮ್ಯಾಂಡ್ ನೋಟಿಸ್ ಕೂಡ ಕಳಿಸಲಾಗಿದೆ. ಕೂಡಲೇ ಪಾವತಿಸಿದ್ದರೆ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದೆ. ಮುನೀಶ್ ಮೋದಿಗ್ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಬಾಕಿ ವಸೂಲಿ ಮಾಡಲು ಚರ ಮತ್ತು ಸ್ಥಿರ ಆಸ್ತಿ ಮಾರಾಟ ಮಾಡಲು BBMP ಸಿದ್ಧತೆ ನಡೆಸಿದೆ. ಮಹದೇವಪುರ ವಲಯದಲ್ಲಿ 65,040 ಸುಸ್ತಿದಾರರಿದ್ದು 197.90 ಕೋಟಿ ರು ಬಾಕಿ ಇದೆ. ದಕ್ಷಿಣದಲ್ಲಿ 25,162, ಪೂರ್ವದಲ್ಲಿ 37,574, ಬೊಮ್ಮನಹಳ್ಳಿಯಲ್ಲಿ 45,293, ಯಲಹಂಕದಲ್ಲಿ 28,022, ಪಶ್ಚಿಮದಲ್ಲಿ 25,321, ರಾಜರಾಜೇಶ್ವರ ನಗರದಲ್ಲಿ 38,358, ದಾಸರಹಳ್ಳಿಯಲ್ಲಿ 11,172 ಮಂದಿ ಸುಸ್ತಿದಾರರು. ಒಟ್ಟು 786,86,00,000 ಬಾಕಿ ಇದೆ. ಇನ್ನು ಸರ್ಕಾರದ ಖಜಾನೆ ತುಂಬಿಸಲು ಅಕ್ರಮ ಸಕ್ರಮ ಯೋಜನೆಗೂ ಮುಂದಾಗಿದೆ. ಅಕ್ರಮ ಸಕ್ರಮ ಯೋಜನೆ ಎಂದರೆ ಕಟ್ಟಡ ನಿಯಮಗಳನ್ನು ಉಲ್ಲಂಘಿಸಿ ನಿರ್ಮಿಸಲಾದ ಅಥವಾ ನಿಯಮ ಬಾಹಿರವಾಗಿ ನಿರ್ಮಿಸಲಾದ ಆಸ್ತಿಗಳನ್ನು ಸಕ್ರಮಗೊಳಿಸುವ ಕರ್ನಾಟಕ ಸರ್ಕಾರ ಯೋಜನೆಯಾಗಿದೆ. ಈ ಯೋಜನೆಯು ಕಟ್ಟಡ ನಿಯಮಗಳನ್ನು ಉಲ್ಲಂಘಿಸಿದ ಆಸ್ತಿ ಮಾಲೀಕರಿಗೆ ಒಂದು ಬಾರಿ ಅವಕಾಶ ನೀಡಿ ಅವರ ಅಕ್ರಮ ಆಸ್ತಿಗಳಿಗೆ ಏಕತಾ ಪ್ರಮಾಣ ಪತ್ರವನ್ನು ನೀಡಲು ಅನುವು ಮಾಡಿಕೊಡಲಾಗಿದೆ. ಇದರ ಮೂಲಕ ಅವುಗಳನ್ನು ಕಾನೂನುಬದ್ಧಗೊಳಿಸಲಾಗುವುದು. ಈ ಯೋಜನೆಗೆ ಸಂಬಂಧಿಸಿದಂತೆ ಅರ್ಜಿಯ ಗಡುವನ್ನು ಹಲವು ಬಾರಿ ವಿಸ್ತರಿಸಲಾಗಿದೆ ಮತ್ತು ಉಲ್ಲಂಘನೆಯ ತೀವ್ರತೆಯನ್ನು ಆಧರಿಸಿ ದಂಡವನ್ನು ವಿಧಿಸಲಾಗಿದೆ. ಈ ಸರ್ಕಾರ ಹೇಗೆಲ್ಲ ಖಜಾನೆ ತುಂಬಿಸಬಹುದೋ ಅದೆಲ್ಲವನ್ನೂ ಯೋಚಿಸುತ್ತಿದೆ. ಮುಂದೆ ಯಾರೆಲ್ಲ ನ್ಯಾಯಾಲಯದ ಮೊರೆ ಹೋಗುತ್ತಾರೆಯೋ ಅವರೆಲ್ಲರ ಅಕ್ರಮಗಳನ್ನು ಸಕ್ರಮಗೊಳಿಸುತ್ತದೆಯೋ ಕಾದು ನೋಡಬೇಕಾಗಿದೆ. ಇದಿಷ್ಟಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ TV. ನಮಸ್ಕಾರ.